ರಸ್ತೆ ಗುಂಡಿಗೆ ಕಾರಣ ಎಂದು ಆರೋಪಿಸಿದ್ ಯಾರು ಗೊತ್ತಾ? ಎಲ್ಲರೂ ಆರೋಪ ಮಾಡಿದ್ರು, ಡಿ ಕೆ ಶಿ ಕಾರಣ ರೋಡ್ ಎಲ್ಲ ಹಾಳಾಗಕ್ಕೆ ಡಿ ಕೆ ಶಿ ಕಾರಣ. ಎಲ್ಲಿ ಬೆಂಗಳೂರಲ್ಲಿ ನೋಡಿದ್ರು ರಸ್ತೆಗಳೇ ಇಲ್ಲ ರೀ, ರಸ್ತೆಗಳೆಲ್ಲ ಹಾಳಾಗಿದೆ, ಇದಕ್ಕೆ ಡಿ ಕೆ ಶಿ ಕಾರಣ ಅಂದ್ರು. ಆದರೆ ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನ ಕಂಡು ಹಿಡಿದಿದ್ದೆ ಡಿ ಕೆ ಶಿಯ ಜೆಂಟಲ್ಮ್ಯಾನ್ ಪೊಲಿಟಿಕ್ಸ್. ಅಂತ ಅಂದ್ರೆ ಹೇಗಾಯ್ತು ರಸ್ತೆ ಅಂತ. ಡಿ ಕೆ ಶಿ ಅಲ್ಲರಿ ರಸ್ತೆ ಗುಂಡಿಗೆ ಕಾರಣ. ಇದು ಆಗಿರೋದು ಬಿಜೆಪಿ ಬೊಮ್ಮಾಯಿ ಸರ್ಕಾರ ಇರ್ಬೇಕಾದ್ರೆ ಟೆಂಡರ್ಗೆ ಸೈನ್ ಹಾಕಿರೋದು. ಅವರಿಗೆ ಬೇಕಾಗಿರೋರಿಗೆ ಟೆಂಡರ್ಗೆ ಇವರು ಬೊಮ್ಮಾಯಿ ಅವರು ಸೈನ್ ಹಾಕೋರು. ನೆಕ್ಸ್ಟ್ ಬಂದಿರೋದು ಕಾಂಗ್ರೆಸ್ ಸರ್ಕಾರ. ಡಿ ಕೆ ಶಿವಕುಮಾರ್ ಉಸ್ತುವಾರಿ ತಗೊಂಡ್ರು. ಡಿ ಕೆ ಶಿವಕುಮಾರ್ ರೋಡ್ ಮಾಡಕ್ರಿ ಮಳೆ ಎಲ್ರಿ ನಿಲ್ತಾ ಇದೆ? ತಿಂಗಳಿಗೆ 10 ದಿನ ಮಳೆನೇ ಬರ್ತಾ ಇದ್ರೆ ಡಾಂಬರ್ ಹಾಕಿದಾಗ ರೋಡ್ಗಳು ನಿಲ್ಲುತ್ತಾ? ರಸ್ತೆಗಳು ಮಾಡ್ಬೇಕಾದ್ರೆ ಮಳೆ ಜೋರಾಗಿ ಬಂದ್ರೆ ನಮ್ಮ ಬೆಂಗಳೂರೇ ಮಲೆನಾಡು ಆದಂಗೆ ಆಗಿರುತ್ತೆ. ತಿಂಗಳಲ್ಲಿ 10 ದಿನ 15 ದಿನ ಮಳೆ ಬರುತ್ತೆ. ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆದ್ರೆ ರಾತ್ರಿ ತನಕ ನಿಲ್ಲಲ್ಲ. ಇಲ್ಲ ಅಂದ್ರೆ ಬಂದು ಹೋಗುತ್ತೆ. ಇಂಥ ಮಳೆಗಾಲದಲ್ಲಿ ರೋಡ್ ಮಾಡಕ್ಕಾಗತ್ತಾ? ಟಾರ್ ಹಾಕಕ್ಕಾಗತ್ತಾ? ನಿಲ್ಲುತ್ತಾ ಹೋಗ್ಲಿ? ಸೊ ಅದಕ್ಕೆ ಏನ್ ಮಾಡಿದ್ರು ಡಿ ಕೆ ಶಿ ಅವರು, ಮಳೆ ನಿಲ್ಲಿ ಆಮೇಲೆ ನೋಡೋಣ, ಬೆಂಗಳೂರಲ್ಲಿ ಡಾಂಬರೀಕರಣ ಮಾಡೋಣ ಅಂತ ಹೇಳ್ಬಿಟ್ಟು ಮಳೆ ನಿಲ್ಲಕ್ಕೆ ಕಾಯ್ತಿದ್ದಾರೆ. ಈಗ ನವೆಂಬರು ಇನ್ನೇನು ನಿಲ್ಲುತ್ತೆ, ಡಿಸೆಂಬರು. ಸೊ ಆಮೇಲೆ ಮಾಡೋಣ ಅಂತ ಕಾಯ್ತಾ ಇದ್ರೆ ಅದೇ ಟೈಮಿಗೆ ಶುರುವಾಯ್ತು ನೋಡಿ. ಅಬಾಬಾಬಾಬಾಬಾಬಾಬಾ, ರಸ್ತೆಗಳೆಲ್ಲ ಗುಂಡಿಗಳಾಗಿದೆ, ಎಲ್ಲೂ ರಸ್ತೆಗಳು ಸರಿ ಇಲ್ಲ.